ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ಅರೆಸ್ಟ್ ಆಗಿದ್ದಾಗಿದೆ. ಈಗ ರನ್ಯಾಳ ಮಲ ತಂದೆ ಡಿಜಿಪಿ ಅವರ ಒಂದು ಹಳೆ ಕೇಸು ಈಗ ಮುನ್ನೆಲೆಗೆ ಬರ್ತಾ ಇದೆ. ಆ ರಾಮಚಂದ್ರ ರಾವ್ ಅವರ ಹಳೆ ಕೇಸು 2014ರಲ್ಲಿ ನಡೆದಂಥ ಕೇಸು. ಮೈಸೂರು ಇಲವಾಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಬಸ್ಸೊಂದರಲ್ಲಿ 2 ಕೋಟಿ ದುಡ್ಡು 2 ಕೆಜಿ ಚಿನ್ನ ಪತ್ತೆಯಾಗಿತ್ತು. ಈ ವೇಳೆ ಈ ರಾಮಚಂದ್ರ ರಾವ್ ಅವರು ಐಜಿಪಿ ಆಗಿದ್ರು, ದಕ್ಷಿಣ ವಲಯ ಐಜಿಪಿ ಆಗಿದ್ರು. ಅವರ ಗನ್ಮ್ಯಾನು ಈ ದರೋಡೆ ಕೇಸಲ್ಲಿ ಭಾಗಿಯಾಗಿದ್ರು. ಸೊ ಇದು ಅನುಮಾನಕ್ಕೆ ಕಾರಣ ಆಗಿದ್ದಂಥ ಕೇಸು. ಆ ನಂತರ ಐಜಿಪಿ ಆಗಿದ್ದಂಥ ರಾಮಚಂದ್ರ ರಾವ್ ಅವರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಎಲ್ಲ ಮಾಡಲಾಯಿತು. ಈ ಕೇಸು ಈಗ ಮುನ್ನೆಲೆಗೆ ಬಂದಿದೆ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಈ ಕೇಸನ್ನ ಕೂಲಂಕಷವಾಗಿ ತನಿಖೆ ಮಾಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ. ಆಗ ಐಜಿಪಿ ಆಗಿದ್ರು, ಈಗಿನ ಡಿಜಿಪಿ ರಾಮಚಂದ್ರ ರಾವ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಆ ಸಂದರ್ಭದಲ್ಲಿ ತನಿಖೆ ಯಾಕಾಗಲಿಲ್ಲ? ಟ್ರಾನ್ಸ್ಫರಿಗಷ್ಟೇ ಸೀಮಿತವಾಯ್ತಾ ಹೆಂಗೆ? ರಕ್ಷಿತ, ಜನವರಿ 3, 2014ರಲ್ಲಿ ಇಲವಾಲ ಬಸ್ ದರೋಡೆ ಪ್ರಕರಣ ಜರುಗಿತ್ತು. ಬೆಂಗಳೂರಿನಿಂದ ಕೇರಳಕ್ಕೆ ತೆರಳುತ್ತಿದ್ದಂತಹ ಖಾಸಗಿ ಬಸ್ನಲ್ಲಿ ಬರೋಬ್ಬರಿ 2 ಕೋಟಿಗೂ ಅಧಿಕ ಹಣ ಹಾಗೂ 2 ಕೆಜಿಗೂ ಅಧಿಕ ಚಿನ್ನವನ್ನು ಸಾಗಾಟ ಮಾಡಲಾಗ್ತಿತ್ತು ಅಂತ ಹೇಳಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದು ದಕ್ಷಿಣ ವಲಯದ ಐಜಿಪಿ ಆಗಿದ್ದಂತಹ ರಾಮಚಂದ್ರ ರಾವ್ ಅವರು ಅವರ ಗನ್ಮ್ಯಾನ್ ಅಂದ್ರೆ ಕಾರು ಚಾಲಕನ ಮೂಲಕ ಮೌಖಿಕವಾಗಿ ದೂರನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಂದು ಆ ವಲಯದಲ್ಲಿ ಅಧಿಕಾರಿಯಾಗಿದ್ದಂತಹ ಪೊಲೀಸ್ ಅಧಿಕಾರಿಗಳು ಅದನ್ನ ರೇಡ್ ಮಾಡಿದ್ರು. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 20 ಲಕ್ಷ ರೂಪಾಯಿ ಹಣ ಮಾತ್ರ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಚರ್ಚೆಗಳು ಇಂದಿಗೂ ಕೂಡ ಜೀವಂತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ ಅವರು 1/2014 ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದರೆ 1/2014 ಆ ಕೇಸ್ ಈವರೆಗೂ ಕೂಡ ಸಮಗ್ರವಾಗಿ ತನಿಖೆ ಆಗಿಲ್ಲ. ಅದಕ್ಕೆ ಅಂತಿಮ ವರದಿಯನ್ನು ಕೂಡ ಸಲ್ಲಿಸಿಲ್ಲ ಅಂತೇಳಿ ಈಗ RTIನ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸಿದ್ದಾರೆ. ಈ ಒಂದು ಪ್ರಕರಣ CBIಗೆ ಒಪ್ಪಿಸಬೇಕು ಅಂತ ಹೇಳಿ ಅವರು ಈಗ ಮನವಿಯನ್ನ ಮಾಡ್ತಿದ್ದಾರೆ. ಕಾರಣ ರಾಮಚಂದ್ರ ರಾವ್ ಅವರನ್ನ ಸಿಲುಕಿಸುವಂತಹ ಯತ್ನ ನಡೀತಾನೆ ಬರ್ತಿದೆ. ಮೊದಲು ಕೂಡ ನಡೀತಿತ್ತು, ಈಗಲೂ ಕೂಡ ನಡೀತಿದೆ. ಆ ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅವರೇ ಮೌಖಿಕವಾಗಿ ದೂರು ಕೊಟ್ಟ ಮೇಲೆ ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಇತ್ತು. ಅವರನ್ನ ಸಿಲುಕಿಸುವಂತಹ ಯತ್ನವನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಈಗ ರನ್ಯಾ ರಾವ್ ಪ್ರಕರಣದಲ್ಲಿ ಕೂಡ ತಳುಕು ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿ ಈಗ ಸ್ನೇಹಮಯಿ ಕೃಷ್ಣ ಅವರು ರಾಮಚಂದ್ರ ರಾವ್ ಅವರ ಪರವಾಗಿ ಬ್ಯಾಟನ್ನು ಬೀಸುವುದ್ರ ಜೊತೆಗೆ ಈ ಒಂದು ಪ್ರಕರಣದ ಕುರಿತಂತೆ CBI ತನಿಖೆ ಆಗಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 72/2014ರಲ್ಲಿ ಮತ್ತೊಂದು ದೂರು ದಾಖಲಾಗಿತ್ತು. ಆ ದೂರಿನಲ್ಲಿ 7 ಮಂದಿ ಪೊಲೀಸ್ ಅಧಿಕಾರಿಗಳು ಹಾಗೂ 3 ಮಂದಿ ಬಾತ್ಮೀದಾರರ ವಿರುದ್ಧ ಪ್ರಕರಣ ದಾಖಲಾಗಿ ಅವರು ಸುಮಾರು 1.5 ವರ್ಷಗಳ ಕಾಲ ಸೆರೆವಾಸವನ್ನು ಕೂಡ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆ ಆಗಬೇಕು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಆಗ್ರಹ ಹೀಗಾಗಿದೆ. ಆದರೆ ಈ ಪ್ರಕರಣದಲ್ಲಿ ಅಂದು ದಕ್ಷಿಣ ವಲಯದ IGP ಆಗಿದ್ದಂತಹ ರಾಮಚಂದ್ರ ರಾವ್ ಅವರೇ ದೂರು ಸಲ್ಲಿಸಿದ್ರು, ಮೌಖಿಕವಾಗಿ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಕಾರಣಕ್ಕೆ ಈಗ ಸದ್ಯ ರನ್ಯಾ ರಾವ್ ಅವರ ಬಂಧನದ ಬಳಿಕ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬರ್ತಿದೆ. ಈ ಪ್ರಕರಣ ಯಾಕೆ ಇಷ್ಟೊಂದು ಜಟಿಲ ಆಗ್ತಿದೆ? ಆ ಪ್ರಕರಣದಲ್ಲೂ ಕೂಡ ತಾರ್ಕಿಕ ಅಂತ್ಯ ಕಂಡಿಲ್ಲ. ರಾಮಚಂದ್ರ ರಾವ್ ಅವರನ್ನ ಸಿಲುಕಿಸುವಂತಹ ಯತ್ನ ನಡೆದಿತ್ತು. ಇದನ್ನ ಕ್ಲೀನ್ ಚಿಟ್ಟನ್ನು ಸರ್ಕಾರವೇ ಕೊಟ್ಟಿದೆ. ಅವರು ಇದರಲ್ಲಿ ಪ್ರಕರಣದಲ್ಲಿ ನಿರ್ದೋಷಿ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಪ್ರಕರಣ ಮುನ್ನೆಲೆಗೆ ಬಂದಿರೋ ಕಾರಣಕ್ಕಾಗಿ ಇಲವಾಲದ ಈ ದರೋಡೆ ಪ್ರಕರಣ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಅಂದೂ ಕೂಡ ರಾಮಚಂದ್ರ ರಾವ್ ಅವರೇ ದಕ್ಷಿಣ ವಲಯದ IGP ಆಗಿದ್ರು. ಈಗ ಅವರ ಮಲಮಗಳು ಈ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗಬೇಕು ಅನ್ನೋದು ಸದ್ಯ ಈಗ ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಆಗ್ರಹ ಆಗಿದೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.